ಹಲೋ ಮ್ಯಾಜಿಕ್ ವರ್ಡ್ಗೆ ಸ್ವಾಗತ. ನಿನ್ನ ಜೊತೆ ನನ್ನ ಕತೆ ಏನಾಗಿದೆ ನೋಡೋಣ ಬನ್ನಿ. ಅಜಿತ್ ಲಕ್ಷ್ಮೀಕ್ಕ ಭೂಮಿ ಏನಾದ್ರೂ ಊಟ ತರ್ತೀನಿ ಅಂತ ಏನಾದ್ರು ಹೇಳಿಲ್ಲ ನಿಮ್ಗೆ? ಇಲ್ಲ ಸಾಹೇಬ್ರೆ, ಅವಳೇನು ಹೇಳಿಲ್ವಲ್ಲ. ಬರ್ತೀನಿ ಅಂತ ಏನಾದ್ರು ಹೇಳಿದ್ಲು? ಇಲ್ಲ, ನನ್ಗೇನು ಹೇಳಿಲ್ಲ. ಅಜಿತ್ ಚಡ್ಪಡಿಸ್ತಾನೆ ಸತ್ಯನ ಜೊತೆ ಹೇಳ್ಕೊಂಡು. ಏನ್ ಸತ್ಯನ ಬರ್ಲೇ ಇಲ್ವಲ್ಲ? ಏನಾರ ಆಗ್ಲಿ ಸತ್ಯನ, ಈ ಬಾರಿ ಅಂತೂ ನಾನು ಅವಳ ಮನಸ್ಸಿನಲ್ಲಿ ಏನಿದೆ ಅಂತ ತಿಳ್ಕೊಂಡಿರ್ತೀನಿ. ಆಯ್ತಪ್ಪ ಅಜಿತ, ನಾನ್ ತಡೆಯೋದಿಲ್ಲ. ನಿನ್ ನೋವಾದ್ರೆ ನಾನಲ್ಲ ಕಾರಣ. ಯಾಕೆಂದ್ರೆ ಈಗಾಗ್ಲೇ ನೋವುಂಡಿದೀಯಾ, ಅದಕ್ಕೆ ನಾನು ಹೇಳ್ತಾ ಇದ್ದು. ಸುಮ್ಮನೆ ಇದ್ಬಿಡೋದ್ ಮೇಲೇನು ಅಂತ. ಅವಳು ನೋಡು, ನಿನ್ನಿಂದ ದೂರ ಹೋಗದೆ ಇದೆ ಊಟ ತರ್ತಾಳೆ, ದೂರ ಹೋಗೋದಾದ್ರೆ ಊಟ ತರಲ್ಲ. ಇಲ್ಲಿ ಅಮ್ಮನಿಗೆ ಫೋನ್ ಮಾಡ್ತಾನೆ ಸಂಗೀತ ಅವರು. ನೋಡು ನಚ್ಚಿ, ಅವಳು 5 ನಿಮಿಷ ಬಿಟ್ಟಿರಕ್ಕಾಗೋದಿಲ್ಲ. ಫೋನ್ ಮಾಡ್ತಾ ಇದ್ದಾಳೆ, ಆಟ ಆಡಿಸ್ತೀನಿ. ಏನು ಅಜಿತ? ಅಲ್ಲಮ್ಮ, ಭೂಮಿ ಊಟ ತಗೊಂಡು ಹೊರಟ? ಇಲ್ಲ ಕಣ, ಡ್ರೈವರ್ ಕೇಳಿ ಕಳಿಸಿದೀನಿ. ಇಲ್ಲ ಓದ್ಲವಳು. ಹೌದಾ, ಸರಿನಪ್ಪ, ನಾನು ಕೇರೆ ಮಾಡ್ಬೇಕು, ಇಡ್ತೀನಿ. ಇಲ್ಲಿ ಕೇರೆ ಮಾಡ್ತಾ ಕೂತ್ಕೋತಾರೆ. ಆಮೇಲೆ ಅವಳು ಅಂಜುನ ನಚ್ಚಿನ ಎಲ್ಲ ಸೇರ್ಸ್ಕೊಂಡು ಆಟ ಆಡಿಸ್ತಾ ಇರ್ತಾರೆ. ಅಷ್ಟೊತ್ತಿಗೆ ಭೂಮಿ ಊಟ ತಗೊಂಡ್ ಬರ್ತಾಳೆ. ನೋಡಿ ಆಶ್ಚರ್ಯ ಆಗುತ್ತೆ. ಸರಿ, ಒಳಗ್ ಹೋಗ್ತಾನೆ, ಕೂತ್ಕೊಳ್ತಾನೆ. ಭೂಮಿ ಒಂದ್ ತಟ್ಟೆ ಇಟ್ಬಿಟ್ಟು, ಸರಿ ಊಟ ಮಾಡ್ಬಿಟ್ಟು ಎಲ್ಲಾ ಪಾತ್ರೆಗಳನ್ನ ಎತ್ಕೊಂಡ್ ಬನ್ನಿ, ಇದು ಅಭ್ಯಾಸ ಆಗ್ಬೇಕು ಅಂತ ಹೇಳಿ ಬಡಿಸ್ತಾಳೆ. ಸಪ್ಪೆ ಮುಖ ಮಾಡ್ಕೊಂಡು. ನೀನ್ ಊಟ ಮಾಡ್ದ ಅಂತಾನೆ. ಇಲ್ಲ, ಮನೆಗೆ ಹೋಗಿ ಮಾಡ್ತೀನಿ. ರೀ ಸಾಗರ್ ಅವ್ರೆ, ಒಂದ್ ತಟ್ಟೆ ಕೊಡ್ರಿ ಅಂತ ಹೇಳಿ ಒಂದ್ ತಟ್ಟೆ ತರ್ಸ್ಕೊತಾನೆ. ತಟ್ಟೆ ಇಟ್ಬಿಟ್ಟು ಕೂತ್ಕೊ ಅಂತ ಹೇಳಿ ಅವಳ ತಟ್ಟೆಗೂ ಕೂಡ ಬಡಿಸ್ಬಿಟ್ಟು ಒಂದ್ ಗುಕ್ ಒಬ್ಬಟ್ಟನ್ನ ಅವಳ ಬಾಯಿಗೆ ಇಡ್ತಾನೆ. ಬಹಳ ಬೇಸರ ಆಗುತ್ತೆ ಅವನ್ಗೆ. ಭೂಮಿನ ಬಿಟ್ಟಿರಕ್ಕಾಗೋದಿಲ್ಲ ಅಂತ ಸತ್ಯನ ಕೈಲಿ ಪದೇ ಪದೇ ಹೇಳಿರ್ತಾನೆ. ಈ ಕಡೆ ಎಲ್ರು ಕೇರ ಮಾಡ್ತಾ ಇರ್ತಾರೆ. ಕೇರ ಮಾಡ್ತಾ ಇರ್ಬೇಕಾದ್ರೆ ಸೋತಿರ್ತಾಳೆ ಅಂಜು. ಅದಕ್ಕೆ ಸೋತಿದೀಯ ನೀನ್, ಸೋತೆ ಅಂತ ಅದಕ್ಕೆ ಇವ್ರು ದೇವಿಯಾನು ಇದ್ದೋಳು, ಇನ್ನು ಹತ್ರ ಮಾಡೋಣ ಅಂತ ಹೇಳಿ, ನೀನು ಇದೇ ಜಾಗದಲ್ಲಿ ಅಜಿತ ಭೂಮಿ ಇದ್ದಿದ್ರೆ ಏನ್ ಮಾಡ್ತಿದ್ದೆ? ನಾನಾ ಡ್ಯಾನ್ಸ್ ಮಾಡಿಸ್ಬಿಡ್ತಿದ್ದೆ. ಆ ಕೆಲಸ ನೀನ್ ಮಾಡ್ಬೇಕು ಅತೆ. ನೀವ್ ಏನ್ ಅತೆ ಇದು? ಇಲ್ಲ, ಮಾಡ್ಬೇಕು, ಯು ಕ್ಯಾನ್ ಡೂ ಇಟ್ ಅಂತಾಳೆ. ಅಂತ ಅವಳನ್ನ ಕರ್ಕೊಂಡು ಅಂಜುನ ಡ್ಯಾನ್ಸ್ ಮಾಡ್ತಾ ಇದ್ದಂಗೆ ಅಶ್ವಿನಿ ಇದ್ದವಳು, ಅಲ್ಲ ಅಂಜು, ಎಷ್ಟು ಬೇಗ ನಿನ್ನ ಪ್ರೀತಿನ ಮರ್ತು ಹೌದಲ್ಲ, ಪ್ರೀತಿ ಮರ್ತು ಎಷ್ಟು ಬೇಗ ಇನ್ನೊಂದನ್ನ ಮದ್ವೆ ಹಾಕೊಟ್ಟಿದೀಯ. ಒಬ್ಬ ನಿಜಕ್ಕೂ ನೀನು ಗ್ರೇಟು ಬಿಡು. ಯಾಕೆಂದ್ರೆ ಸಂಗೀತ ಅವರು ಆ ಸಮಯದಲ್ಲಿ, ಶ್ರವಣ ನಿನಗ್ ಗೊತ್ತೇನೋ ನಾಳೆ ಏನ್ ಸ್ಪೆಷಲ್ ಡೇ ಅಂತ ಇನ್ನ ಕೆಲವೇ ದಿನಗಳಲ್ಲಿ ಅಂದಾಗ, ಏನು ಗೊತ್ತಿಲ್ವಲ್ಲಕ್ಕ, ಇದೇನು ಇಂಥದ್ದನ್ನ ಮರ್ತು ಬಿಟ್ಟಿದೀಯ? ಭೂಮಿ ಜೊತೆ ನಾವು ಮೊದಲನೇ ಆನಿವರ್ಸರಿ ಕಣೋ, ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡೋಣ. ಪಾಪ ಭೂಮಿ ನಮ್ಮ ಮನೆಗೆಲ್ಲ ಅಷ್ಟು ಒಳ್ಳೇದ್ ಮಾಡ್ತಾಳೆ. ಅದಕ್ಕೆ ಶ್ರವಣ ಕೂಡ ಮೂಲಕ ಮರ್ತೇ ಬಿಟ್ಟಿದೆ. ಎಷ್ಟು ಒಳ್ಳೆ ಕೆಲಸ ಮಾಡಿದ್ಯೋ ಪಾಪ ಹುಡುಗಿ, ಮಾಡೋಣ ಕಣಕ್ಕ. ಅದಕ್ಕೆ ಅದೇನು ಹೇಳಿದಳು, ಮರಿಲೇಬೇಕು ಅಲ್ವಾ ಸಂಗೀತ? ಯಾಕೆಂದ್ರೆ ಅವತ್ತು ಅಜಿತ ನನ್ನ ಮಗಳನ್ನ ಮದ್ವೆ ಆಯ್ತೀನಿ ಅಂತ ಹೇಳಿ ಎಂಗೇಜ್ಮೆಂಟ್ ಮಾಡ್ಕೊಳೋದ್ಬಿಟ್ಟು ಓಡೋದ, ಹೌದಲ್ವಾ? ಹಾಗಾಗಿ ಅದನ್ನ ಹೇಗ್ ನೆನ್ಪಿಟ್ಕೊಳಕ್ ಸಾಧ್ಯ ಹೇಳು ಅಂತೇಳಿ ಉರಿಯ ಬೆಂಕಿನ ತುಪ್ಪ ಸುರಿತಾಳೆ. ಅಶ್ವಿನಿ ಮಾಡೋದು ಮಾತ್ರ ಇವಳಿಗೆ ತಪ್ಪು, ಆದ್ರೆ ಇವಳು ಮಾಡೋದೆಲ್ಲ ಸರಿ. ಆದ್ರೂ ಕೂಡ ಅಶ್ವಿನಿ ಬಿಡೋದಿಲ್ಲ. ಅವಳು ಹಡಕಿಸ್ತಾಳೆ ಅಂಜುನ ಮತ್ತೆ ಡಿಪ್ರೆಷನ್ ಕಳ್ಸೋಣ ಅಂತೇಳಿ. ಹಂಗೆ ಮಾಡ್ಬೇಕು, ಅವಳು ಡಿಪ್ರೆಷನ್ ಕಳಿಸ್ಬೇಕು, ನಿಂತೋಗ್ಬೇಕು ಮದ್ವೆ. ಅಜಿತ ಮಾತಾಡ್ತಾ ಭೂಮಿ, ನಾನು ನಿನ್ನ ಜೊತೆ ಮುಕ್ತವಾಗಿ ಒಂದು ಮಾತು ಕೇಳ್ತೀನಿ. ನೀನು ಅಷ್ಟೇ ಬಿಚ್ಚು ಮನಸ್ಸಿನಿಂದ ಹೇಳಬೇಕು. ನೋಡು, ನನ್ನ ಮೇಲೆ ಏನ್ ಭಾವನೆ ಇದೆ ಅಂತ ಹೇಳು. ನಾನು ಯಾವುದೇ ಕಾರಣಕ್ಕೂ ಕೂಡ ನಿನ್ನ ಮೇಲೆ ತಪ್ಪು ತಿಳ್ಕೊಳ್ಳೋದಿಲ್ಲ, ಆಯ್ತಲ್ಲ? ಅಷ್ಟರಲ್ಲಿ ಇಲ್ಲಿ ಕೇರಂ ಮುಂದುವರಿತಾನೆ ಇರ್ತದೆ, ಕೇರಂ ಮಾಡ್ತಾನೆ ಇರ್ತಾರೆ. ಆದ್ರೂ ಅಂತೂ ಇಂತೂ ಬಿಡೋದಿಲ್ಲ ಅಶ್ವಿನಿ, ಕಾಲು ಎಳಿತಾನೆ ಇರ್ತಾಳೆ ಸಂದರ್ಭ ಸಿಕ್ಕಾಗಿಲ್ಲ. ಅದಕ್ಕೆ ನಚ್ಚಿ ಪರವಹಿಸ್ಕೊತಾನೆ. ಅಲ್ಲ, ಈಗ ಎಲ್ಲವನ್ನೂ ಮರ್ತು ನಾನು ಮರ್ತಿದ್ದೀನಲ್ವಾ, ನೀನು ಮಾಡಿದಂತ ಎಷ್ಟೋ ಕೆಲಸಗಳನ್ನ ನಾವು ಮರ್ತು ಬಿಟ್ಟಿದೀವಲ್ವಾ, ಹಾಗೆ ಅವಳು ಕೂಡ ಮರ್ತಿದ್ದಾಳೆ. ಈಗ ನನ್ನ ಜೊತೆ ಎಂಗೇಜ್ಮೆಂಟ್ ಆಗಿದೆ, ಹ್ಯಾಪಿ ಆಗಿದ್ದಾಳೆ, ಇನ್ನೇನು ಅಂತಾಳೆ. ಅದಕ್ಕೆ ಅಶ್ವಿನಿ ಬಿಡೋದಿಲ್ಲ, ಮುಂದುವರಿಸ್ತಾಳೆ. ಅಷ್ಟೊತ್ತಿಗೆ ಪಾಪಿ ದೇವಿಯಾನಿ ಬಂದ್ಬಿಡ್ತಾಳೆ ಮಧ್ಯಕ್ಕೆ. ಅಷ್ಟಕ್ಕೆ ಸುಮ್ಮನೆ ಆಗ್ಬಿಡ್ತಾರೆ. ಇಬ್ರು ಡ್ಯಾನ್ಸ್ ಮಾಡ್ಸೋಕ್ ಶುರು ಮಾಡ್ತಾಳೆ. ಇನ್ನೂ ಹತ್ರ ಆಗ್ಬೇಕು ಅಂತ ಹೇಳಿ. ಇದು ಹತ್ರ ಅಲ್ಲ, ದೂರ ಆಗ್ಬೇಕು ಬೇಗ. ಇನ್ನು ಅಜಿತ ಭೂಮಿನ ಕೇಳ್ತಾನೆ, ಭೂಮಿ ಹೇಳು, ಸತ್ಯ ಹೇಳು, ನಿನ್ ಮನಸ್ಸಿನಲ್ಲಿ ಏನಿದೆ ನನ್ನ ಬಗ್ಗೆ? ನಿಜಕ್ಕೂ ಕೂಡ ಸ್ನೇಹಿತರಾಗಿ ಉಳ್ಕೋಬೇಕು ಅನ್ನುವಂಥ ಭಾವನೆನ, ಇಲ್ಲ ಏನಾದ್ರೂ ನಾವು ಹೀಗೆ ಗಂಡ ಹೆಂಡತಿರಾಗಿ ಮುಂದುವರಿಬೇಕು ಅನ್ನುವಂಥ ಏನಾದ್ರೂ ಮನಸ್ಸಿದೆಯಾ? ನಾನೇನು ಅನ್ಕೊಳ್ಳೋದಿಲ್ಲ, ನೀನು ಮುಕ್ತವಾಗಿ ಮಾತಾಡು ಅಂತ ಹೇಳ್ತಾರೆ. ಆದ್ರೆ ಭೂಮಿ ಹೇಳೋಕೆ ಚಡ್ಪಡಿಸ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಹೊರಟಾಗ ಅಜಿತ, ಭೂಮಿ ನನ್ನನ್ನ ಬಿಟ್ಟು ಹೋಗ್ಬೇಡ ನೀನು ಅಂತ ಹೇಳಂತಾನೆ. ಸಂಗೀತ, ಅಲ್ಲ ಕಣೋ ಶ್ರವಣ, ನೀನ್ ತಾನೆ ಅದ್ ಹೆಂಗ್ ಮರ್ತ್ಬಿಟ್ಟೆ ಮದ್ವೆನ ಅಂತ ಅಂದಾಗ, ಇಲ್ಲಕ್ಕ, ನಾನು ಅದನ್ನ ಹೇಗ್ ಮರ್ತೇನೆ ಅದು ಅರ್ಥ ಆಗ್ತಾ ಇಲ್ಲ. ಪಾಪ ನಮ್ಗಾಗ ಅಷ್ಟೆಲ್ಲ ತ್ಯಾಗ ಮಾಡಿದೆ ಆ ಹುಡುಗಿ ಅಂತವನ್ನ
ಮದುವೆ ಆ್ಯನಿವರ್ಸರಿನ ಗ್ರ್ಯಾಂಡಾಗಿ ಮಾಡ್ಬೇಕಾಗತ್ತೇನಕ್ಕ. ಹೌದು ಶ್ರವಣ, ನನಗೂ ಅದೇ ಅನ್ನಿಸ್ತು. ಅದಕ್ಕೆ ಮತ್ತೆ ತುಪ್ಪ ಸುರಿತಾಳೆ ದೇವಿಯಾನಿ, ಮಾತಾಡಿದ್ದಲ್ದಲೆ ಮತ್ತೆ ಮತ್ತೆ. ಹೌದು, ನನ್ನ ಮಗಳು ಅಸ್ತವ್ಯಸ್ತ ಆಯ್ತು, ಜೀವನ ಹಾಗೆ ಹೀಗೆ ಅಂತೇಳಿ. ಆದ್ರೆ ಅಶ್ವಿನಿ ಅದಕ್ಕೆ ತಕ್ಕನಾಗಿ ಟಾಂಗ್ ಕೊಡ್ತಾಳೆ. ಟಾಂಗ್ ಕೊಟ್ಟರು ಬಿಡ್ತಾಳೆ ಅವಳು ಮೊದ್ಲೇ ಕೊಲೆಗಾತಿ. ಇದಕ್ಕೆ ಈ ನಚ್ಚಿ ಬೇರೆ ಮಂಗ, ಅದೊಂದು ಮಂಗನಾಟನೇ ಅವಂದು ಕೂಡ. ಮಂಗನಂಗ್ ಮಾತಾಡ್ತಾನೆ, ಎಂಗೇಜ್ಮೆಂಟ್ ಆಗಿದೆಯಲ್ಲ ನಮ್ದು ಅಂತ. ಕೊಲೆಗಡ್ಕಿ ಮಗಳು, ಕೊಲೆಗಡ್ಕಿ ಮದ್ವೆ ಆಯ್ತೀನಿ ಅನ್ನೋದು ಅವ್ನಿಗೆ ಅರಿವೇ ಇಲ್ಲ ನಿಜಕ್ಕೂ ಕೂಡ. ಯಾವತ್ತೋ ಒಂದಿನ ಅವನಿಗೂ ಕೂಡ ಜೈಲೂಟ ಕಾಣಿಸ್ಬಿಡ್ತಾಳೆ. ಇಲ್ಲಿ ಅಜಿತ, ಭೂಮಿ ನನ್ನ ಬಗ್ಗೆ ನೀನು ಬಿಚ್ಚು ಮನಸ್ಸಿಂದ ಮಾತಾಡ್ಬೋದು ಅಂತ ಅಂದಾಗ, ಏನಿಲ್ಲ ಸಾಹೇಬ್ರೆ, ಆಗ್ಲೇ ನಾನು ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀನಿ, ಹೋಗ್ತಾ ಇರೋದೆ. ಇನ್ನು ಮುಗಿತಿದ್ದಂಗೆ ನಮ್ಮ ಅಮ್ಮನ ಕರ್ಕೊಂಡು ನಾನು ಹೊರಡ್ತಾ ಇದ್ದೆ ನಾನು. ಅದಂತಿದ್ದಾಗನೇ ಅಜಿತ, ನೋಡು ಇದೇ ಸಂದರ್ಭದಲ್ಲಿ ನಾನು ಒಪ್ಪಂದದ ಮದ್ವೆಗೆ ನಿನ್ನನ್ನು ಒಪ್ಪಿಸಿದ್ದು, ಮತ್ತೆ ಎಲ್ಲ ಕರಾರುಗಳನ್ನ ಹಾಕಿ ಈ ಪತ್ರನ ಇಲ್ಲೇ ಸಿದ್ಧಪಡಿಸಿ ನೀನು ಒಪ್ಪಿಗೆ ಪಡ್ಕೊಂಡಿದ್ದು ನೆನಪಿದೆ ಅಲ್ವಾ ಅಂತೇಳಿ. ನೋಡು ಫೈಲ್ನ ಅಂದ್ರೆ, ಹೌದು ಸಾಹೇಬ್ರೆ ನೆನಪಿದೆ. ನೋಡಿ ಸಾಹೇಬ್ರೆ, ನಮ್ಮಿಬ್ರದ್ದು ನಕಲಿ ಸಂಬಂಧ ಆದಷ್ಟು ಬೇಗನೆ ಇದು ಮುಗಿದ್ರೇನೆ ಬಹಳ ಒಳ್ಳೇದು. ನನಗೆ ಈ ನಕಲಿ ಸಂಬಂಧನ ಮುಂದುವರ್ಸ್ಕೊಂಡು ಹೋಗೋಕೆ ನನಗೆ ಇಚ್ಛೆ ಇಲ್ಲ ಸಾಹೇಬ್ರೆ. ನನಗೆಲ್ಲ ಅರ್ಥ ಆಗ್ತಾ ಇದೆ. ನಾನು ಎಲ್ಲ ಸಿದ್ಧ ಮಾಡಿಟ್ಟೆ ಬಂದಿದ್ದೀನಿ. ನಾನು ಹೊರಡ್ತೀನಿ, ನಾನು ಇನ್ನಿರೋದಿಲ್ಲ, ನಾನು ಮುಗ್ದೋದ್ಮೇಲೆ ಯಾಕೆ ಇರ್ಬೇಕು ಹೇಳಿ ಅಂತಾಳೆ. ಅದಕ್ಕೆ ಅಜಿತ್, ಭೂಮಿ ಆಗ ಅನ್ಬೇಡ ಭೂಮಿ, ಒಂದ್ಸಾರಿ ಫೈಲನ್ನ ಓದು ಅಂತಾನೆ. ಅದಕ್ಕೆ ಇಲ್ಲ ಸಾಹೇಬ್ರೆ, ನಾನು ಹೇಳಿದ್ನಲ್ಲ ಈಗಾಗಲೇ ನಕಲಿ ಸಂಬಂಧ ನಮ್ದು ಅಂತ ಹೇಳಿ, ಆದಷ್ಟು ಬೇಗ ಮುಗಿದ್ರೆ ನಿಮಗೂ ಒಳ್ಳೇದು ನನಗೂ ಒಳ್ಳೇದು ಅಲ್ವಾ ಅಂತೇಳಿ ಮತ್ತೆ ಮತ್ತೆ ಅಂತಾಳೆ. ನಂದಾಗ ಅಜಿತನಿಗೆ ಕಣ್ಣಲ್ಲಿ ನೀರು ಬರೋಕ್ ಶುರುವಾಗುತ್ತೆ. ಅವನಂತೂ ಬಹಳ ಭಾವುಕನಾಗ್ತಾನೆ, ಅಳಕ್ಕೂ ಶುರು ಮಾಡ್ಬಿಡ್ತಾನೆ. ಭೂಮಿ ಸಾಹೇಬ್ರೆ, ನಾನಿನ್ನು ಬರ್ತೀನಿ, ನಿಮ್ಮ ಸಂಬಂಧ ಇಷ್ಟೇ ಮುಗೀತು ಅಂತೇಳಿ ಹೊರಡ್ತಾಳೆ. ಒಂದ್ ಕಡೆಗೆ ಬೆನ್ ಮಾಡಿ ಓಡ್ತಿದ್ದಾಗೇನೆ ಅಜಿತನಿಗೆ ಅದೆಲ್ಲಿತ್ತು ಆ ಸಂಕಟ ಉಕ್ಕಿ ಬರ್ತಿದೆ. ಅಳ್ತಾನೆ ಅಂತಾನೆ ಅವನು. ಈ ಹೆಣ್ಮಕ್ಳು ಹೇಳ್ತಾರಲ್ಲ ಹಾಗೇನೆ ಅಳಕ್ ಶುರು ಮಾಡ್ಬಿಡ್ತಾನೆ. ಅಳ್ತಾನೆ, ಕಣ್ಣೀರ್ ತುಂಬಿದ ಕಣ್ಣಲ್ಲಿ ಅವಳನ್ನ ನೋಡ್ತಾ, ಭೂಮಿ ನನ್ನನ್ನ ಬಿಟ್ಟು ಹೋಗ್ಬೇಡ, ದಯಮಾಡಿ ನನ್ನನ್ನು ಬಿಟ್ಟು ಹೋಗ್ಬೇಡ ಭೂಮಿ ಅಂತ ಅಂತಾಳೆ. ಹಂಗ ಅಂತಿದ್ದಾಗಿನ ಅಜಿತನ ಮಾತು ಕೇಳಿ ಒಂಥರ ಗಕ್ಕನ್ ನಿಂತ್ಕತಾಳೆ ಭೂಮಿಗೆ. ಯಾಕೆಂದ್ರೆ ಅವತ್ತು ಅವಳು ಕೂಡ ತನ್ನ ಮನಸ್ಸಿನಲ್ಲಿರೋ ಭಾವನೆ ವ್ಯಕ್ತಪಡಿಸ್ಕೊಳಕ್ ಹೋಗಿದ್ಲು. ಆದ್ರೆ ಅಜಿತ ಯಾವಾಗ ಅವಳು ಇನ್ನೊಂದು ಉದಾಹರಣೆನ ಕೊಡ್ತಾ ಈ ರೀತಿ ದುರುಪಯೋಗ ಪಡಿಸ್ಕೊಳ್ತಾರೆ ಅಗ್ರಿಮೆಂಟ್ನ ಅಂತ ಹೇಳಿ ಅಂದಿದ್ಲು, ಅದನ್ನೇ ನಿಜ ಮಾಡ್ಕೊಟ್ಟ ಸುಮ್ಮನಾಗ್ಬಿಟ್ಟಿದ್ದ ಅಜಿತ. ಇಲ್ಲ ಒಂದ್ ಕಡೆ ಹಳಕಿತ್ತು. ಹತ್ರ ಬರ್ತಾ 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 ಇಲ್ಲಿ ಅಜಿತನಿಗೂ ಬಿಟ್ಟಿರಕ್ ಆಗ್ತಾ ಇಲ್ಲ, ಭೂಮಿಗೂ ಕೂಡ ಬಿಟ್ಟಿರಕ್ ಆಗ್ತಾ ಇಲ್ಲ. ಹಾಗಾಗಿ ಇಬ್ರು ಕೂಡ ಒದ್ದಾಡ್ತಾರೆ. ಒಬ್ರಿಗೊಬ್ರು ಬಿಟ್ಟಿರಕ್ ಇಷ್ಟ ಇಲ್ಲ, ಆದ್ರೆ ಅವರ ತಳಮಳ ಹೇಳ್ಲಿಕ್ಕೆ ಕಸದಳ. ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗ್ತಿದೆ. ಎಲ್ರಿಗೂ ಕೂಡ ಅನಂತ ಧನ್ಯವಾದಗಳು.